ಈ ಕಂಟೆಂಟು ಸುಮಾರು ಪ್ರಶ್ನೆಗಳು ಜೊತೆಗೆ ತುಂಬಾ ದೊಡ್ಡ ಕುತೂಹಲ. ಅದರ ಜೊತೆಗೆ ನೋಡಲೇಬೇಕು ಈ ಸಿನಿಮಾನ ಅನ್ನುವಷ್ಟು ಕುತೂಹಲ. ಜಡೇಶ್ ಅವರು ಈ ಒಂದು ಕಂಟೆಂಟ್‌ನ ಎಷ್ಟು ಫೋರ್ಸ್ ಆಗಿ ಹೇಳಕ್ ಹೊರಟಿದ್ದಾರೆ ಅನ್ನೋದು ಈ ಟ್ರೈಲರ್ ನೋಡಿದ್ರೆ ಕಾಣಿಸ್ತಾ ಇದೆ. ಇನ್ನೂ ಬಿಟ್ಕೊಟ್ಟಿಲ್ಲ. ನೀವೇನ್ ನೋಡಿದಿರೋ ಅದು ಜಸ್ಟ್ ಟ್ರೈಲರ್ ಅಷ್ಟೇ. ಕರ್ನಾಟಕ ಅಲ್ಲ, ಇಡೀ ದೇಶ ಮಾತಾಡುವಂತ ವಿಷಯ ಈ ಸಿನಿಮಾದೊಳಗಡೆ ಇದೆ. ದುನಿಯಾ ಬಂದು 20 ವರ್ಷ ಆಯಿತು. ಈ 20 ವರ್ಷದ ಕೆರಿಯರ್ ಅಲ್ಲಿ ಅವರು ಒಂದು ಹೊಸ ಸಂಚಲನಕ್ಕೆ ಸಜ್ಜಾಗಿರೋದು, ಹೊಸ ಸಂಚಲನ ಸೃಷ್ಟಿಸೋದಕ್ಕೆ ಸಿನಿಮಾದಿಂದ ಸಿನಿಮಾಗೆ ವ್ಯತ್ಯಾಸವನ್ನ ಕಂಡುಕೊಂಡು ಬಂದಂತಹ ಕಲಾವಿದ. ಕ್ರಾಂತಿ, ಹೋರಾಟ ಅನ್ನೋ ಒಂದು ಡೈಲಾಗ್ ಬಿಟ್ಟು ಆತ್ಮಸಾಕ್ಷಿಯನ್ನ ಕೆಣಕುವಂಥದ್ದು, ಮನುಷ್ಯತ್ವವನ್ನು ಕೆಣಕುವಂಥದ್ದು, ಅಳುವಷ್ಟು ಖುಷಿ ಈ ಒಂದು ಕಂಟೆಂಟ್ ಮಾಡಿರೋದ್ರಲ್ಲಿ ಅವ್ರು ಕಂಡುಕೊಂಡಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಲ್ಯಾಂಡ್ ಲಾರ್ಡ್ ಟ್ರೈಲರ್ ರಿಲೀಸ್ ಆಗಿದೆ. 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಫೋರ್ಸು, ಎದೆ ಉಬ್ಬಿಸಿ ಮೈ ನವಿರೇಳಿಸಿರೋ ಥರ ಏಳಿಸ್ತಿರೋಂಥ ಒಂದು ಕಂಟೆಂಟು. ಈ ಟ್ರೈಲರ್ ನೋಡಿ ಸುಮಾರು ನಾನು ನಿನ್ನೆಯಿಂದ ಒಂದು 20-24 ಸಲ ಈ ಟ್ರೈಲರ್ ನೋಡ್ಬಿಟ್ಟಿದ್ದೀನಿ. ಅಂದರೆ ಅಷ್ಟರ ಮಟ್ಟಿಗೆ ಅದು ಪ್ರಶ್ನೆಗಳನ್ನು ಹುಟ್ಟಿಸ್ತಾ ಇದೆ, ನನ್ನಲ್ಲಿನ ಕೆಚ್ಚನ್ನು ಎಬ್ಬಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಈ ಕಂಟೆಂಟ್ ನೋಡ್ಬೇಕು ಒಂಥರ ಅಲ್ಲೆಲ್ಲ ಕಚ್ಕೊಂಡು ಮೈ ರೋಮ ನವಿರೇಳೋ ಥರ ಅಂದರೆ ಫೀಲಿಂಗ್ ಆಗ್ತಾ ಇದೆ ಈ ಒಂದು ಕಂಟೆಂಟ್ ನೋಡ್ತಾ ಇದ್ರೆ. ಎಸ್ಪೆಷಲಿ ಉಮಾಶ್ರೀ ಅವರ ಒಂದು ಡೈಲಾಗ್ ಬರುತ್ತೆ, 20 ವರ್ಷದ ಒಂದು ಬೆಂಕಿ ಆರಬೇಕು ಅಂತಂದರೆ ರಕ್ತದ ಕೋಡಿ ಹರಿಬೇಕು ಅಂತ. ಅಲ್ಲಿಂದ ಒಂದು ಫೋರ್ಸು ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಒಂದು ಹೈ ಹೋಗುತ್ತೆ ಕಂಟೆಂಟಲ್ಲಿ. ರಚಿತಾರಾಮ್ ಅವರ ಒಂದು ಎಂಟ್ರಿ, ರಾಜ್ ಬಿ ಶೆಟ್ಟಿ ಅವರ ಒಂದು ಕಡೆ ಎಂಟ್ರಿ, ಆ್ಯಂಡ್ ವಿಜಯ್ ಅವರ ಮಗಳು ಅವರ ಒಂದು ಅಗ್ರೆಷನ್ನು, ಆ ಕಣ್ಣು, ಈ ಕಂಟೆಂಟು ಸುಮಾರು ಪ್ರಶ್ನೆಗಳು ಜೊತೆಗೆ ತುಂಬ ದೊಡ್ಡ ಕುತೂಹಲ. ಅದರ ಜೊತೆಗೆ ನೋಡಲೇಬೇಕು ಈ ಸಿನಿಮಾನ ಅನ್ನುವಷ್ಟು ಕುತೂಹಲ ಈ ಸಿನಿಮಾ, ಈ ಕಂಟೆಂಟು, ಈ ಟ್ರೈಲರು ಹುಟ್ಟಿಸ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ನಿನ್ನೆಯಿಂದ ಈ ಕಂಟೆಂಟ್ ಬಗ್ಗೆ ಮಾತಾಡಬೇಕು ಅಂತ ನಾನು ತುಂಬ ಉತ್ಸುಕನಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಟ್ರೈಲರ್ ರಿಲೀಸ್ ಆಗಿದೆ, ಲ್ಯಾಂಡ್ ಲಾರ್ಡ್. ಸೊ ಮೊದಲಿಗೆ ಈ ಟ್ರೈಲರ್ ಮೊದಲಿಗೆನೇ ನಿರ್ದೇಶಕರು ಒಂದು ಕೋಟನ್ನು ಹಾಕಿದ್ದಾರೆ. ಸಾಮಾನ್ಯದಲ್ಲಿ ಅಸಾಮಾನ್ಯವನ್ನು ಮತ್ತು ಪ್ರತಿ ಹೃದಯದಲ್ಲಿ ಮಾನವೀಯತೆಯನ್ನು ಕಾಣುವಂತೆ ಮಾಡಿದ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಹಾಗೂ ಕಾರಂತರ ಚೋಮನದುಡಿ, ಈ ಎರಡು ಅಮರ ಕೃತಿಗಳಲ್ಲಿ ಈ ಕತೆ ತನ್ನ ಆತ್ಮವನ್ನು ಕಂಡುಕೊಂಡಿದೆ ಅಂತ ಬಿಗಿನಿಂಗ್ಗೆ ಹಾಕ್ತಾರೆ. ನೋಡಿ, ಈ ಕಮರ್ಷಿಯಲ್ಲು, ಆ ಸಿನಿಮಾ, ಈ ಸಿನಿಮಾ, ಆ ಪ್ಯಾಟ್ರನ್, ಇಂಥ ಒಂದು ಹೊತ್ತಲ್ಲಿ ಅಗೇನ್ ಮತ್ತೆ ನಮ್ಮ ಒಂದು ನೇಟಿವ್ ಸಬ್ಜೆಕ್ಟನ್ನು ಮೂಲ ಹುಡುಕಿ ಮತ್ತು ನಮ್ಮ ಸಾಹಿತಿಗಳು, ನಮ್ಮ ಸಂಪತ್ಭರಿತವಾದಂತಹ ಸಾಹಿತಿಗಳು, ರಾಷ್ಟ್ರಕವಿಗಳು ಆ್ಯಂಡ್ ಜ್ಞಾನಪೀಠ ಪುರಸ್ಕೃತರಾದಂತಹ ಕುವೆಂಪುರವರ ಮತ್ತು ಕಾರಂತರ ಒಂದು ಆಶಯವನ್ನು, ಅವರ ದೃಷ್ಟಿಕೋನವನ್ನು, ಆ ದಶಕದಲ್ಲಿ ಅವರು ಕಂಡಂತಹ ಜಗತ್ತನ್ನು, ಅದನ್ನೆಲ್ಲವನ್ನೂ ಅಧ್ಯಯನ ಮಾಡಿ ಆ ಒಂದು ಹಂದರದಲ್ಲಿ ಈ ಒಂದು ಕಥೆಯನ್ನು ಕಟ್ಟಿ ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಮಾಡಿದ್ದಾರೆ. ಸೊ ಕತೆಗಳಿಲ್ಲ ಅಥವಾ ನಮ್ಮಲ್ಲಿ ಕತೆಗಾರರ ಕೊರತೆ ಇದೆ ಅಥವಾ ನಮ್ಮಲ್ಲಿ ರಿಸರ್ಚ್ನ ಕೊರತೆ ಇದೆ, ನಮ್ಮಲ್ಲಿ ಎಷ್ಟು ದೊಡ್ಡ ಸಂಪತ್ಭರಿತವಾದಂತಹ ಸಾಹಿತ್ಯ ಭಂಡಾರ ಇದೆ. ಸೊ ಅಂಥ ಒಂದು ಭಂಡಾರದೊಳಗಡೆ ನುಗ್ಗಿ ಅಲ್ಲೊಂದಷ್ಟು ಕಂಟೆಂಟ್ನ ಎತ್ಕೊಂಡು ಆಮೇಲೆ ಈ ಥರದೊಂದು ಪೀರಿಯಡ್ ಸಿನಿಮಾ ಮಾಡಬೇಕು ಅಂತಂದರೆ 80ರ ದಶಕದಲ್ಲಿ ಆಗಿರುವಂತಹ ನಡೆದಿರುವಂತಹ ಒಂದಷ್ಟು ನೈಜ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ಅವತ್ತಿಗೆ ಯಾರೆಲ್ಲ ಜ್ಞಾನಿಗಳು, ಬುದ್ಧಿಜೀವಿಗಳು ಇದ್ದರು, ಅವರು ಏನೆಲ್ಲ ಬರೆದಿದ್ದರು, ಇತಿಹಾಸದ ತಜ್ಞರು, ಸಾಹಿತಿಗಳು, ಹಾಗೆ ಅವತ್ತಿನ ಇತಿಹಾಸ ಏನು ಹೇಳಿತ್ತು ಅದನ್ನೆಲ್ಲವನ್ನು ತಗೊಂಡು ಜಡೇಶ್ ಅವರು ಈ ಸಿನಿಮಾ ಮಾಡಿರೋದು ಇಲ್ಲಿ ನಿಶ್ಚಳವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಬಿಗಿನಿಂಗ್ ಈ ಡಿಸ್ಕ್ಲೈಮರ್ ನೋಡಿದಾಗಲೇ ಅನಿಸುತ್ತೆ ಈ ಎರಡು ಮಹಾಪುರುಷರು, ಮಹಾಲೇಖಕರು ಇವರು ಕನ್ನಡಕ್ಕೆ, ಅವರುಗಳ ಒಂದು ದೃಷ್ಟಿಕೋನ ಈ ಸಿನಿಮಾದೊಳಗಡೆ ಇದೆ, ಅವರು ಕಂಡಂತಹ ಜಗತ್ತು ಈ ಸಿನಿಮಾದಲ್ಲಿದೆ ಅನ್ನೋ ಒಂದು ಸಣ್ಣ ಕುರುಹು ಅವರು ಬಿಗಿನಿಂಗ್ಗೆ ಬಿಟ್ಕೊಟ್ಟಿದ್ದಾರೆ. ಅದೊಂದು ವಿಷಯ ಸಾಕು ಆ ಒಂದು ದಶಕದ ಆ ಕಾಲಘಟ್ಟದ ಕಂಪ್ಲೀಟ್ ಏನಂತಾರೆ ಅಥೆಂಟಿಸಿಟಿ ಅನ್ನೋದನ್ನು ನಿರ್ದೇಶಕರು ಎಷ್ಟರ ಮಟ್ಟಿಗೆ ಕಟ್ಕೊಂಡಿರ್ತಾರೆ ಅಂತ. ಜಡೇಶ್ ಅವರು ಈ ಒಂದು ಕಂಟೆಂಟ್ನ ಎಷ್ಟು ಫೋರ್ಸ್ ಆಗಿ ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು ಈ ಟ್ರೈಲರ್ ನೋಡಿದ್ರೆ ಕಾಣಿಸ್ತಾ ಇದೆ. ಆದರೆ ಅವರೇ ಹೇಳೋ ಪ್ರಕಾರ ಸಿನಿಮಾದ ಒಟ್ಟಾರೆ ಆಶಯ ಅಥವಾ ಸಿನಿಮಾದ ಒಳಗಿನ ಆ ಯಾವ ಸತ್ವ ಇದೆ ಆ ಒಂದು ವಿಷಯನ, ಯಾವುದೋ ಒಂದು ವಿಷಯನ ಇನ್ನೂ ಬಿಟ್ಕೊಟ್ಟಿಲ್ಲ. ನೀವೇನು ನೋಡಿದಿರೋ ಅದು ಜಸ್ಟ್ ಟ್ರೈಲರ್ ಅಷ್ಟೇ. ಅದು ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋ ಒಂದು ವಿಷಯ ಅಷ್ಟೇ. ಒಳಗೆ ಇನ್ನೂ ಗಂಭೀರವಾದಂಥ ವಿಷಯ ಇದೆ, ಕುದಿಸುವಂಥ ವಿಷಯ ಇದೆ, ಕಿಡಿ ಹಚ್ಚುವಂಥ ವಿಷಯ ಇದೆ. ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಮಾತಾಡುವಂಥ ವಿಷಯ ಈ ಸಿನಿಮಾದೊಳಗಡೆ ಇದೆ. ಸಿನಿಮಾ ರಿಲೀಸ್ ಆದಮೇಲೆ ಅದನ್ನು ಇಡೀ ದೇಶ ಮಾತಾಡುತ್ತೆ, ಅಂತಹ ಚರ್ಚೆಗಳನ್ನು ಹುಟ್ಟು ಹಾಕುತ್ತೆ ಈ ಸಿನಿಮಾ ಅನ್ನೋ ಒಂದು ವಿಷಯನ ಅವರುಗಳು ಹೇಳಿರುವಂಥದ್ದು. ಸೊ ಟ್ರೈಲರಲ್ಲಿ ನೋಡಿದಾಗ ನನಗನ್ಸಿದ್ದು ಸಲಗ ವಿಜಯ್ ಕುಮಾರ್ ಅವರ ಇಡೀ ಕೆರಿಯರ್ನ ನೋಡಿದಾಗ ಅವ್ರದ್ದು ಕೂಡ 20 ವರ್ಷ ಆಯಿತು. 20 ವರ್ಷದ ಬೆಂಕಿ ಆರಬೇಕು ಅಂದರೆ ಈ ರಕ್ತದ ಕೋಡಿ ಹರಿಬೇಕು ಅಂತ ಉಮಾಶ್ರೀ ಅವರು ಹೇಳೋ ಡೈಲಾಗಿಗೂ ದುನಿಯಾ ಬಂದು 20 ವರ್ಷ ಆಯಿತು. ಈ 20 ವರ್ಷದ ಕೆರಿಯರಲ್ಲಿ ಅವರು ಒಂದು ಹೊಸ ಸಂಚಲನಕ್ಕೆ ಸಜ್ಜಾಗಿರೋದು, ಹೊಸ ಸಂಚಲನ ಸೃಷ್ಟಿಸೋದಕ್ಕೆ, ನಾಂದಿ ಹಾಡೋದಕ್ಕೆ
ಈ ಒಂದು ಸಿನಿಮಾ ಮೂಲಕ ಹೊರಟಿದ್ದಾರೆ ಅನ್ನೋದು ನಿಶ್ಚಳವಾಗಿ ಕಾಣಿಸ್ತಾ ಇದೆ ಈ ಒಂದು ಕಂಟೆಂಟ್ ಮೂಲಕ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರು ಅವರ ಒಂದು ಕೆರಿಯರು, ಅವರ ಒಂದು ಜರ್ನಿ, ಅವರ ಒಂದು ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬರೋ ಥರದ್ದಾದರೆ, ಸಿನಿಮಾದಿಂದ ಸಿನಿಮಾಗೆ ವ್ಯತ್ಯಾಸವನ್ನು ಕಂಡುಕೊಂಡು ಬಂದಂತಹ ಕಲಾವಿದ, ಸಿನಿಮಾದಿಂದ ಸಿನಿಮಾಗೆ ವೆರೈಟಿ ಕೊಡಬೇಕು ಅನ್ನೋ ತುಡಿತಾ ಇರುವಂತಹ, ಸಿನಿಮಾ ಬಗ್ಗೆ ಅವ್ರದ್ದೇ ಆದಂಥ ಒಂದು ವಿಶೇಷ ಟೇಸ್ಟ್ ಇರುವಂತಹ, ಪಲ್ಸ್ ಇರುವಂತಹ ನಟ. ಸೊ ಈ ಒಂದು ಪಾತ್ರದ ಆಯ್ಕೆ ಮತ್ತು ಅವರ ಒಂದು ಮ್ಯಾನರಿಸಮ್, ಅವರ ಒಂದು ಆಂಗಿಕ ಭಾಷೆ ಮತ್ತು ಅವರು ಬದಲಾಗಿರೋ ರೀತಿ ಈ ಪಾತ್ರಕ್ಕೆ. ಆ್ಯಂಡ್ ನನಗೆ ಒಂದು ಸಲಗ ಅಂದರೆ ಸಲಗದ ಸಮಾನಕ್ಕೆ ಆ ಒಂದು ಮದಗಜಗಳ ಥರ, ಕಾಳಗದ ಥರ ಅವರಿಬ್ಬರು ನಿಂತಿರೋದು ಈ ಟ್ರೈಲರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರ ಒಂದು ಆ್ಯಟಿಟ್ಯೂಡು, ಅವರ ಒಂದು ಡೈಲಾಗ್ ಡೆಲಿವರಿ, ಈ ಕಡೆ ಒಂದು ಕಡೆ ವಿಜಯ್ ಅವರ ಒಂದು ಇನ್ನೋಸೆನ್ಸ್ ಜೊತೆಗೆ ಅವರಲ್ಲಿ ಒಳಗಿರುವಂಥ ಒಬ್ಬ ಮೃಗೀಯ, ಆ ಒಂದು ಆವೇಶಭರಿತವಾದಂತಹ ಆ ನೋವಿನ ಮೃಗೀಯ, ನಾನು ಹೇಳ್ತಾರೆ ಮೃಗಿ ಅಂದ ತಕ್ಷಣ ಆ ಥರ ಅಲ್ಲ, ಆ ನೋವಿನ ಆವೇಶಭರಿತವಾದಂತಹ ಆ ಒಂದು ಅಗ್ರೆಷನ್ಗೆ ಈಕ್ವಲ್ ಆಗಿ ನಿಂತಿರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಾವು ಈ ಥರದ ಈಕ್ವಲ್ ಎರಡು, ಯಾವಾಗಲೂ ವಿಲನ್ ಸ್ಟ್ರಾಂಗ್ ಆಗಿದ್ರೇ ಹೀರೋ ಸ್ಟ್ರಾಂಗ್ ಆಗೋದು, ಅಥವಾ ಹೀರೋ ಎಷ್ಟೇ ಸ್ಟ್ರಾಂಗ್ ಇದ್ರೂ ವಿಲನ್ ಸ್ಟ್ರಾಂಗ್ ಇಲ್ಲ ಅಂದರೆ ಅದು ಅಷ್ಟು ಮಜವಾಗಿರಲ್ಲ. ಸೊ ಇಲ್ಲಿ ನಾನಾ ನೀನಾ ಅನ್ನೋ ಲೆವೆಲ್ಗೆ ನಿಂತಿರೋ ಥರ ಕಂಟೆಂಟ್ ಕಾಣಿಸ್ತಾ ಇದೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರ ಡೈಲಾಗ್ ಡೆಲಿವರಿ ಮ್ಯಾನರಿಸಮ್, ಕ್ರಾಂತಿ, ಹೋರಾಟ ಅನ್ನೋ ಒಂದು ಡೈಲಾಗ್ ಬಿಟ್ಟು, ಹಾಗೆಯೇ ಈ ಸಿನಿಮಾದ ಸಂಭಾಷಣೆ ಬಗ್ಗೆ ಮಾತಾಡ್ಬೇಕು ನಾನು. ಪ್ರತಿ ಒಂದು ಈ ಟ್ರೈಲರಲ್ಲಿ ಏನು ಬಿಟ್ಕೊಟ್ಟಿದ್ದಾರೆ, ಇದು ಟ್ರೈಲರಲ್ಲಿ ಬಿಟ್ಟಿರೋದು ಏನು ವಿಷಯನೇ ಅಲ್ಲ ಅಂತಿದ್ದಾರೆ, ಆದರೆ ಈ ಟ್ರೈಲರಲ್ಲೇ ತುಂಬ ವಿಷಯ ಇದೆ. ಒಂದಷ್ಟು ವಿಷಯಗಳು, ಮಾಸ್ತಿ ಅವರು ಬರೆದಿರುವಂತಹ ಸಂಭಾಷಣೆ, ಯೂಶಲಿ ಕಾನೂನು ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ಅವರ ಸಿನಿಮಾಗಳಲ್ಲಿ ಅವರು ಬಳಸುವಂತಹ ಪದ ಬಳಕೆ, ಅವರು ಬಳಸಿರುವಂಥ ವಿಷಯಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದರ ಜೊತೆಗೆ ಕೋಲಾರದ ಭಾಷೆ, ಕೋಲಾರದ ಸೊಗಡಲ್ಲಿ ಸಿನಿಮಾ ಮಾಡಿರುವಂತಹ ವಿಚಾರಕ್ಕೆ ಶ್ರೀಕಾಂತ್ ಅವರು ಮಾಸ್ತಿಯವರ ಜೊತೆಗೂಡಿರೋದು, ಶ್ರೀಕಾಂತ್ ಅವರು ಮತ್ತು ಮಾಸ್ತಿಯವರ ಒಡಂಬಡಿಕೆಯಲ್ಲಿ ಮಾಡಿರುವಂಥ ಒಂದಷ್ಟು ಡೈಲಾಗ್ಸು, ವಿಶೇಷವಾಗಿ ಮಾಸ್ತಿಯವರು ಬರೆದಿರುವಂಥ ಒಂದಷ್ಟು ಡೈಲಾಗ್ಸು ಈ ಸಿನಿಮಾದಲ್ಲಿ ತುಂಬ ಅಂದರೆ ಎಫೆಕ್ಟಿವ್ ಆಗಿ ಎದೆಗೆ ನುಗ್ಗುವಂತಹ ಒಂದಷ್ಟು ವಿಷಯಗಳಿದ್ದಾವೆ. ಮತ್ತು ಚರ್ಚೆ ಹುಟ್ಟು ಹಾಕುವಂತಹ ಒಂದಷ್ಟು ಆ ಪದಗಳು ಕೇಳಿದಾಗ, ಸಂಭಾಷಣೆ ಕೇಳಿದಾಗ ಇದು ಚರ್ಚೆ ಆಗಬಹುದು, ಇದು ಮತ್ತು ಇತಿಹಾಸವನ್ನು ಕೆಣಕುವಂತಹ ಒಂದಷ್ಟು ಪದಗಳನ್ನು ಅವರು ಬಳಸಿರೋವಂಥದ್ದು. ಎಲ್ಲೊಂದು ಕಡೆ ಅವರು ಹೇಳ್ತಾರೆ, ನಿನ್ನ ನಾವೆಲ್ಲರೂ ಸಮಾನರು ಅಂತ ತೋರಿಸ್ತಾ ಇರೋ ನಿನ್ನ ಕೈ ಬೆರಳುಗಳೇ ಒಂದು ಸಮ ಇಲ್ಲ, ಇನ್ನು ನನ್ನ ಹೆಬ್ಬೆರಳು, ನಿನ್ನ ಹೆಬ್ಬೆರಳು ನನ್ನ ಹೆಬ್ಬೆರಳು ಸಮಕ್ಕೆ ಬರೋದಾ ಅನ್ನೋ ಒಂದು ಪದ ಬರುತ್ತೆ. ಅಂದರೆ ಸಮಾನತೆ ಅಸಮಾನತೆ ವಿಷಯಕ್ಕೆ. ಸೊ ಆ ಥರದ ಒಂದು ಡೈಲಾಗ್ಸ್ ಆಗಿರ್ಬೋದು. ಆ್ಯಂಡ್ ಅರಿಶಿಣ ಕುಂಕುಮ, ಹೆಣ್ಣು ಮಕ್ಕಳು ಕೊನೆ ಇರೋವರೆಗೂ ಅರಿಶಿಣ ಕುಂಕುಮ ಅನ್ನೋದು ಶಾಶ್ವತ, ಅವರು ಕೊನೆ ಉಸಿರಿರೋವರೆಗೂ ಶಾಶ್ವತ ಅನ್ನೋ ಒಂದು ಎಮೋಷ್ನಲ್ ಡೈಲಾಗ್ ಬರುವಂಥದ್ದು. ಮತ್ತು ಅಲ್ಲೊಂದು ಶಾರ್ಟ್ ಇದೆ, ಅದೇ ತುಂಬ ಕುತೂಹಲದ ಪ್ರಶ್ನೆಯಾಗಿದೆ. ಆ್ಯಂಡ್ ಸಂಭಾಷಣೆ ವಿಷಯಕ್ಕೆ ಬರೋ ಥರದ್ದಾದರೆ ಈ ಸಿನಿಮಾದಲ್ಲಿ ಚೂಪಾದ, ಗಾಢವಾದ, ಖಾರವಾದ, ನೇರವಾದ ಸಾಕಷ್ಟು ಡೈಲಾಗ್ಸ್ ಇದ್ದಾವೆ. ಆ್ಯಂಡ್ ವಿಜಯ್ ಅವರ ಒಂದು ಮಾಸಿಫೈಕೇಷನ್ ಇರ್ಬೋದು. ಆ್ಯಂಡ್ ಇದು ನಮಗೆ ಯಾವುದ್ರಿ ಕಾನೂನು, ಅದು ದೇಶಕ್ಕೆ, ರಾಜ್ಯಕ್ಕೆ, ಸರ್ಕಾರಕ್ಕೆ ಕಾನೂನು, ಹಳ್ಳಿಗಳಿಗೆ ಯಾವ ಕಾನೂನು ಅಂತ ಹೇಳುವಂಥ ರೀತಿ ರಾಜ್ ಬಿ ಶೆಟ್ಟರು. ಹಾಗೆಯೇ ಇಲ್ಲಿ ಈ ಕತೆಗೆ ಪೂರಕವಾಗಿ ಸೃಷ್ಟಿಸಿರುವಂಥ ಸಂಭಾಷಣೆಗಳು ನೇರವಾಗಿ ನಾಟ್ತಾ ಇದೆ, ತುಂಬ ವಿಷಯಗಳನ್ನು ಹೇಳಕೊಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇದು ಒಂದು ಭಾಗ ಅಂತ ಆದರೆ, ಇಲ್ಲಿ ಪಾತ್ರಗಳು, ಆಯ್ಕೆಗಳು, ನಿರ್ದೇಶಕರ ಒಂದು ಜಾಣ್ಮೆ ಮತ್ತು ನಿರ್ದೇಶಕರ ಜೊತೆಗೆ ಈ ಒಂದು ಪ್ರೊಡಕ್ಷನ್ ಹೌಸ್ ತಗೊಂಡಿರುವಂತಹ ಒಂದು ನಿಲುವು, ಹಾಗೆಯೇ ಇಡೀ ತಾಂತ್ರಿಕ ವರ್ಗ ಈ ಸಿನಿಮಾಗೆ 80ರ ದಶಕದ ಆ ಒಂದು ಕಾಲಘಟ್ಟವನ್ನು ಸಿನಿಮಾ ಸೃಷ್ಟಿಸೋದಂದರೆ ಅಷ್ಟು ಸುಲಭವಲ್ಲ. ತುಂಬ ಅಥೆಂಟಿಕ್ ಆಗಿ ಕಾಣುವಂತಹ ಸಾಕಷ್ಟು ವಿಷಯಗಳನ್ನು ಈ ಪ್ರತಿ ಫ್ರೇಮಲ್ಲೂ ಅವರು ಕಾಣಸಿಗ್ತಾ ಹೋಗುತ್ತೆ. ಅದು ಕಲಾ ನಿರ್ದೇಶಕರ ಕೈಚಳಕ ಆಗಿರ್ಬೋದು, ಅಥವಾ ಸಿನಿಮಾಟೋಗ್ರಫರ್ ಕೈಚಳಕ ಆಗಿರ್ಬೋದು, ಮೇಕಪ್ಪು, ಕಾಸ್ಟ್ಯೂಮು, ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬ ಶುದ್ಧವಾಗಿ ಕೆಲಸ ಮಾಡಿದಂತೆ ಕಾಣಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ 2 ಹೆಣ್ಣು ಶಕ್ತಿಗಳು ಈ ಸಿನಿಮಾದಲ್ಲಿ. ಒಂದು ಕಡೆ ವಿಜಯ್ ಅವರ ಇನ್ನೊಂದು ರೂಪ, ಅವರ ಮಗಳು ಅನ್ನೋ ಥರ ಕಾಣಿಸ್ತಾ ಇದೆ ಟ್ರೈಲರ್ನಲ್ಲಿ. ಗೊತ್ತಿಲ್ಲ, ಸಿನಿಮಾ ರಿಲೀಸ್ ಆಗೋವರೆಗೂ ಅದೆಲ್ಲ ಕುತೂಹಲವನ್ನು ಹಾಗೆ ಇರುತ್ತೆ ಅಂತ ಅನ್ಕೋತೀನಿ. ಸಿನಿಮಾ ರಿಲೀಸ್ ಆದಮೇಲೆ ಆ ಕುತೂಹಲಕ್ಕೆ ಒಂದು ಉತ್ತರ ಸಿಗುತ್ತೆ ಅಂತ ಅನ್ಕೋತೀನಿ. ಅಂದರೆ ನಾನು ಹೇಳಿದ್ದು ಬರೀ ಈ ಪಾತ್ರಕ್ಕೆ, ಈ ಸಿನಿಮಾಗೆ, ಈ ಕಥೆಗೆ ಅಲ್ಲ. ಅಂದರೆ ಅವರ ಮಗಳ ಮೊದಲನೇ ಸಿನಿಮಾ, ದೊಡ್ಡ ಮಗಳು, ಅವರ ಕಣ್ಣು ಮತ್ತು ಅವರ ಮಗಳ ಕಣ್ಣು ಸೇಮ್ ಅದೇ ಶಾರ್ಪ್ನೆಸ್ಸಲ್ಲಿದೆ, ಅದೇ ಫೋರ್ಸಲ್ಲಿದೆ. ತುಂಬ ದೊಡ್ಡ ಭವಿಷ್ಯ ಅವರ ಮಗಳಿಗೆ ಈ ಸಿನಿಮಾದಿಂದ ಸಿಗುತ್ತೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಮೊದಲನೇ ಸಿನಿಮಾದಲ್ಲಿ ಈ ರೀತಿಯಾದಂಥ ಒಂದು ಪಾತ್ರ, 2 ಸೀಕ್ವೆನ್ಸ್ ಬರುತ್ತೆ. ಅಂದರೆ ಅವರು
ಯಾರೇ ಬಂದರೆ ಶೂಟ್ ಮಾಡಿ ಅನ್ನೋದು ಒಂದು ಸೀಕ್ವೆನ್ಸ್ ಅವ್ರ ಕಣ್ಣು ಹಿಂಗೆ ಅಂತಾರೆ, ಸೇಮ್ ವಿಜಯ್ ಅವರ ಇನ್ನೊಂದು ರೂಪ ಥರ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಆ ಚಪ್ಪಲಿ ತಗೊಂಡು ತಲೆಗೆ ಹಿಂಗೆ ಹೊಡ್ಕೊಳ್ತಾರೆ. ಅಂದರೆ ಈ ಸಿನಿಮಾದಲ್ಲಿ ಆತ್ಮಸಾಕ್ಷಿಯನ್ನು ಕೆಣಕುವಂಥದ್ದು, ಮನುಷ್ಯತ್ವವನ್ನು ಕೆಣಕುವಂಥದ್ದು ತುಂಬ ವಿಷಯಗಳಿದೆ ಅಂತ ಕಾಣಿಸುತ್ತೆ. ಮಿತ್ರ ಅವರು ಮತ್ತು ಇವರೆಲ್ಲ ಬರ್ತಾರೆ, ಒಂದು ಚೇರ್ ಮೇಲೆ ಚಪ್ಪಲಿ ಇಟ್ಬಿಟ್ಟು ಪೂಜೆ ಮಾಡೋದು ಒಂದು ಶಾಟ್ ಬರುತ್ತೆ. ಅಂದರೆ ಇಲ್ಲಿ ಮೇಲು ಕೀಳು ಜೊತೆಗೆ ಆ ದಬ್ಬಾಳಿಕೆ, ದೌರ್ಜನ್ಯ, ಇದರ ಸುತ್ತ ಏನು ಸಂವಿಧಾನ ರಚನೆ ಮಾಡಿ ನಾವೆಲ್ಲರೂ ಸಮಾನರು ಅನ್ನೋ ಒಂದು ಹಕ್ಕನ್ನು ಘೋಷಣೆ ಆದ ಮೇಲೂ ಕೂಡ ನಮ್ಮ ದೇಶದಲ್ಲಿ, ಪ್ರಜಾಪ್ರಭುತ್ವದ ಭಾರತದಲ್ಲಿ ಇನ್ನೂ ಕೂಡ ಕೆಲವೊಂದು ಆ ಪಿಡುಗು, ಆ ಕೆಟ್ಟ ಸಂಸ್ಕೃತಿ, ಆ ಕೆಟ್ಟ ಬಳುವಳಿ ಇನ್ನೂ ಹಾಗೆ ಉಳಿದಿದೆ. ಸೊ ಅದನ್ನು ಕೆಣಕುವಂಥ ಪ್ರಯತ್ನ ಆ ಒಂದು ಕಾಲಘಟ್ಟದ ಕಥೆಯನ್ನು ಹೇಳೋ ಮೂಲಕ ನಿರ್ದೇಶಕರು ಕೆಣಕಿದ್ದಾರೆ ಅಂತ ನನಗೆ ಕಾಣಿಸ್ತಾ ಇದೆ. ಸುಮಾರು 14 ವರ್ಷ ಆದಮೇಲೆ ಸಾರಥಿ ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟಂತಹ ಪ್ರೊಡಕ್ಷನ್ ಹೌಸು ಸಾರಥಿ ಫಿಲಮ್ಸು, ಸತ್ಯಪ್ರಕಾಶ್ ಅವರು ಹಾಗೂ ಹೇಮಂತ್ ಗೌಡ ಅವರು ನಿರ್ಮಾಣ ಮಾಡಿರುವಂಥ ಸಿನಿಮಾ ಇದು. ಅಂದರೆ ಅವರ ವಿಷನು 14 ವರ್ಷದಿಂದ ಅವರು ಸಿನಿಮಾನೇ ಮಾಡಿರಲಿಲ್ಲ. ಅವರು ಮಾಡಿದ್ರೆ ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಮತ್ತು ಇಷ್ಟು ದೊಡ್ಡದಾಗೆ ಮಾಡಬೇಕು, ಅದರಿಂದ ಏನೋ ಇಂಪ್ಯಾಕ್ಟ್ ಆಗಬೇಕು ಅನ್ನೋ ಒಂದು ಅವ್ರ ವಿಷನ್ ಇದೆಯಲ್ಲ, ಆ ವಿಷನ್ಗೆ ತಕ್ಕಂಥ ಸಿನಿಮಾ ಲ್ಯಾಂಡ್ ಲಾರ್ಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ನಿನ್ನೆ ಟ್ರೈಲರ್ ಲಾಂಚ್ ಟೈಮಲ್ಲಿ ಆ ನಿರ್ಮಾಪಕರು ಎಷ್ಟು ಖುಷಿಯಾಗಿದೆ ಅಂದರೆ ಅತ್ತೇ ಬಿಟ್ಟರು. ಅಳುವಷ್ಟು ಖುಷಿ ಈ ಒಂದು ಕಂಟೆಂಟ್ ಮಾಡಿರೋದ್ರಲ್ಲಿ ಅವ್ರು ಕಂಡುಕೊಂಡಿದ್ದಾರೆ. ಈ ಕಂಟೆಂಟ್ ನೋಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಬಂದಿದೆ. ಅಷ್ಟು ಅದು ಖುಷಿಯಾದ ಕಣ್ಣೀರು ಅಂತ ಹೇಳಿ ಅವರು ಸ್ಟೇಜ್ ಮೇಲೆ ಹೇಳ್ತಾಯಿದ್ರು. ಅಂದರೆ ಎಷ್ಟರ ಮಟ್ಟಿಗೆ ಈ ಒಂದು ಕಂಟೆಂಟು, ಆ ಮೇಕಿಂಗು ಇಂಪ್ಯಾಕ್ಟ್ ಮಾಡಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮಾಡಿರೋರಿಗೆ ಅಷ್ಟು ಸ್ಯಾಟಿಸ್ಫೈಡ್ ಆಗಿದೆ ಅಂತಂದರೆ ಇನ್ನು ನೋಡೋರ್ಗಾಗಲ್ವಾ, 100% ಆಗುತ್ತೆ. ಆ್ಯಂಡ್ ಈ ಸಿನಿಮಾದ ಛಾಯಾಗ್ರಾಹಕ ಸ್ವಾಮಿ ಗೌಡ ಅವರು, ಅಂದರೆ ಅವರು ಮಾಡಿರೋ ಕ್ರಾಫ್ಟು, ಅವ್ರು ಕಂಡಿರೋ ಆ್ಯಂಗಲು ಬೇರೆ ಥರನೇ ಇದೆ. ನೇಟಿವಿಟಿ ಸಬ್ಜೆಕ್ಟ್ಗಳಿಗೆ ಈ ಥರದ ಟೆಕ್ನಿಷಿಯನ್ಸು ನಿಜವಾಗ್ಲೂ ಅವಶ್ಯಕ. ಆ್ಯಂಡ್ ಅವರ ಜಾಣ್ಮೆ, ಅವರ ತಾಳ್ಮೆ, ಆ್ಯಂಡ್ ಕೆ ಎಮ್ ಪ್ರಕಾಶ್ ಅವರ ಎಡಿಟಿಂಗು, ಆ ಕಟ್ಸು, ಕೆ ಎಮ್ ಪ್ರಕಾಶ್ ಎಷ್ಟು ದೊಡ್ಡ ಟೆಕ್ನಿಷಿಯನ್ ಅಂತ ಗೊತ್ತು. ಮತ್ತು ಈ ಸಿನಿಮಾಗೆ ರವಿ ಸಂತೆ ಹೆಕ್ಲು ಐ ಥಿಂಕ್ ಆರ್ಟ್ ವರ್ಕು ಅವ್ರು ಸಾರಥಿಗೂ ಮಾಡಿದರು. ಸೊ ಆ ಒಂದು ಕಾಂಬಿನೇಷನ್ ತುಂಬ ಅಥೆಂಟಿಸಿಟಿ ಇದೆ ಸಿನಿಮಾ ಒಳಗಡೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ರಚಿತಾ ರಾಮ್ ಅವ್ರ ಬಗ್ಗೆ ಹೇಳಬೇಕು. ರಚಿತಾ ರಾಮ್ ಅವರು ರೀಸೆಂಟ್ಲಿ ಒಂದು ರಜನಿಕಾಂತ್ ಅವ್ರದ್ದು ಕೂಲಿ ಸಿನಿಮಾದಲ್ಲಿ ಮಾಡಿದರು. ಅಲ್ಲಿ ಆ್ಯಂಟಿ ರೋಲ್ನ ಮಾಡಿದರು, ವಿಲನ್ ಆಗಿ ಅಲ್ಲಿ ಅವ್ರದ್ದೊಂದು ಅಗ್ರೆಸಿವು, ಅವ್ರದ್ದೊಂದು ಬೇರೆ ಥರದ ರೂಪವನ್ನು ನಾವು ನೋಡಿದ್ವಿ. ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಒಂದು ಕಡೆ ವಿಜಯ್ ಅವರು, ಇನ್ನೊಂದು ಕಡೆ ರಾಜ್ಬಿ ಶೆಟ್ಟಿ, ಇನ್ನೊಂದು ಕಡೆ ರಚಿತಾ ರಾಮ್, ಇನ್ನೊಂದು ಕಡೆ ರಿತನ್ಯ. ಸೊ ಇದ್ರ ಜೊತೆಗೆ ಶಿಶಿರ್ ಪಾತ್ರ ಆಗಿರ್ಬೋದು, ಅಭಿಷೇಕ್ ದಾಸು, ಇನ್ನೊಂದು ಕಡೆ ರಾಕೇಶ್ ಅಡಿಗದ ಒಂದು ವಿಯರ್ಡ್ ಒಂದು ಝಲಕ್ಕು. ಅಂದರೆ ಒಬ್ಬೊಬ್ಬರು ಈ ಸಿನಿಮಾದಲ್ಲಿ ನೀನಾ ಅನ್ನೋ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ಹೊಸದಾಗಿದೆ, ಫ್ರೆಶ್ ಆಗಿದೆ. ಈ ಒಂದು ನಡುವೆ ರಚಿತಾ ರಾಮ್ ಅವರ ಪಾತ್ರ ಎಷ್ಟು ಫೋರ್ಸ್ ಆಗಿದೆ ಅಂತಂದರೆ ಅವರ ನಟನೆಗೆ ಇನ್ನೊಂದು ಆಯಾಮ ಸಿಕ್ಕದಂತೆ ಈ ಸಿನಿಮಾದಿಂದ ಆಗುತ್ತೆ ಅಂತ ಭಾವಿಸ್ಬೋದು. ಯಾಕೆಂದರೆ ಈ ಏಜಲ್ಲಿ ಅವರು ಒಂದು ಮಗಳ, ಅಂದರೆ ಒಂದು ತಾಯಿಯ ಪಾತ್ರವನ್ನು ನಿರ್ವಹಿಸ್ತಾ ಇರೋವಂಥದ್ದು, ಅಷ್ಟು ಏಜ್ಡ್ ಲುಕ್ಕಲ್ಲಿ ಅವ್ರು ಕಾಣಿಸ್ಕೊಂಡಿರೋವಂಥದ್ದು, ಮತ್ತು ಅಷ್ಟು ಮೆಚೂರ್ಡ್ ಆಗಿ ಅವರ ಅಗ್ರೆಷನ್ನ ಹಂಗೆ ಬರ್ಬೇಕಾದ್ರೆ ಹಿಂಗೆ ಮಗಳದ್ದು ಹೆಗಲ ಮೇಲೆ ಹಿಂಗೆ ಕೈ ಹಾಕೊಂಬರೋ ನಡೆ, ಆಮೇಲೆ ಅವ್ರೊಂದು ಒಬ್ಬರನ್ನ ಹೊಡೆಯೋ ರೀತಿ, ಅಂದರೆ ಎಷ್ಟು ಫೋರ್ಸ್ ಆಗಿದೆ ಅಂತಂದರೆ ಅವ್ರ ಕ್ಯಾರೆಕ್ಟರ್, ಅವರು ಎಷ್ಟು ತಲ್ಲೀನರಾಗಿದ್ದಾರೆ ಅಂದರೆ ಖಂಡಿತವಾಗ್ಲೂ. ಎಲ್ಲದಕ್ಕಿಂತ ಹೆಚ್ಚಾಗಿ ಉಮಾಶ್ರೀ ಅವರು, ನಾನು ಆವಾಗಲೇ ಹೆಣ್ಣು ಶಕ್ತಿಗಳು ಎರಡಲ್ಲ ಮೂರು, ಉಮಾಶ್ರೀ ಅವರು ನಿಜವಾಗ್ಲೂ ಶಕ್ತಿನೇ. ಅಂಥದ್ದೊಂದು ಫೋರ್ಸು ಅವರ ಒಂದು ಡೈಲಾಗಿಂದ ಈ ಟ್ರೈಲರಲ್ಲಿ ಒಂದು ಎಲಿವೇಟ್ ತೊಗೊಳುತ್ತೆ. ಇನ್ನು ಸಿನಿಮಾದಲ್ಲಿ ಅವರು ಇನ್ನು ಯಾವ ರೇಂಜಿಗೆ ಫೋರ್ಸ್ ಇರುತ್ತೆ ಅಂದರೆ ಅವ್ರಿಗೆ ಹೇಳೋ ಕೆಚ್ಚು, ಅಂದರೆ ಅವರೆಲ್ಲ ತುಂಬ ದೊಡ್ಡ ಕಲಾವಿದರು. ಈ ಸಿನಿಮಾ ಮೂಲಕ ಇನ್ನೊಮ್ಮೆ ಆ ಥರದೊಂದು ಅವರ ಒಂದು ಪ್ರತಿಭೆ ವಿಜೃಂಭಿಸಿದ್ದಾರೆ ಅಂತ ಹೇಳ್ಬೋದು, ಅವರು ಪ್ರತಿಭೆ ವಿಜೃಂಭಣೆ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ವಿಜಯ್ ಅವರು ಮತ್ತು ಅವರ ಕಾಂಬಿನೇಷನಲ್ಲಿ ಯಾವಾಗಲೂ ಕೂಡ ಆ ಥರದ ಒಂದು ಎಮೋಷನ್ನು, ಆ ಥರದೊಂದು ಕೆಚ್ಚಿನ ಒಂದಷ್ಟು ಸಿನಿಮಾಗಳು, ಸೀಕ್ವೆನ್ಸ್ಗಳನ್ನ ನಾವೆಲ್ಲ ನೋಡಿದ್ದೀವಿ. ಆ್ಯಂಡ್ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ಈ ಟ್ರೈಲರ್ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡ್ತಾರೆ ಅಂತ. ಆ್ಯಂಡ್ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ವಿಜುವಲಿ ಅಷ್ಟು ಲ್ಯಾವಿಶ್ ಆಗಿ ತೆಗೆದಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸು, ರವಿವರ್ಮ, ರಿಯಲ್ ಸತೀಶು, ಸಾಕಷ್ಟು ಜನ, ಅಂದರೆ ಇರೋಬರೋ 4-5 ಜನ ತುಂಬ ದೊಡ್ಡ ಸ್ಟಂಟ್ ಮಾಸ್ಟರ್ಗಳು ಈ ಸಿನಿಮಾಗೆ ಆ್ಯಕ್ಷನ್ಸ್ ಮಾಡಿರುವಂಥದ್ದು. ಆ್ಯಕ್ಷನ್ ಒಂದು ಕಡೆ ಎಕ್ಸೈಟ್ ಮಾಡಿದ್ರೆ, ವಿಷಯ ಒಂದು ಕಡೆ ಎಕ್ಸೈಟ್ ಮಾಡ್ತಾ ಇದೆ, ವಿಷಯ ಒಂದು ಕಡೆ ಎಕ್ಸೈಟ್ ಮಾಡ್ತಿದ್ರೆ, ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಒಂದು ಕಡೆ ಎಕ್ಸೈಟ್ ಮಾಡ್ತಿದೆ. ಇದೆಲ್ಲ ಓವರಾಲ್ ಸಮ್ಮಪ್ ಮಾಡಿದ್ರೆ ಒಂದು ಮೇಕಿಂಗ್ ಅಂತ ಬಂದಾಗ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಸಿನಿಮಾ. ತುಂಬ ಶ್ರೀಮಂತಿಕೆಯಿಂದ ತುಂಬಿರುವಂಥ ಸಿನಿಮಾ ಅಂತ ಕಾಣಿಸ್ತಾ ಇದೆ. ಅದು ಎಲ್ಲದರ ಜೊತೆಗೆ ಈ ಒಂದು ಸಿನಿಮಾಗೆ ಏನು ಒಂದು ಕ್ರಾಫ್ಟ್ ಅಂತ ಮಾಡಿ, ಒಂದು ಪ್ರೊಡಕ್ಷನ್ ಹೌಸು ಡಿಸೈನ್ ಮಾಡಿರೋ ರೀತಿ, ಹಾಗೆಯೇ ನಿರ್ದೇಶಕರ ಒಂದು ವಿಷನ್ನು,
ಅವರು ಕಾಟೇರಾಗೆ ರೈಟರ್ ಆಗಿದ್ದರು, ಈ ಸಿನಿಮಾಗೆ ಡೈರೆಕ್ಟರ್ ಆಗಿದ್ದಾರೆ. ಕಾಟೇರ ಸಿನಿಮಾ ಏನೆಲ್ಲ ಮಾಡಿತ್ತು, ಅದು ಅದರದ್ದು ಅಥೆಂಟಿಸಿಟಿ ಎಷ್ಟಿತ್ತು, ತರುಣ್ ಮತ್ತು ಜಡೇಶ್ ಕಾಂಬಿನೇಷನ್ ಹೇಗೆ ವರ್ಕ್ ಆಗಿತ್ತು, ಮತ್ತು ಮಾಸ್ತಿನೂ ಇದ್ದರು ಅಲ್ಲಿ. ಸೊ ಇಲ್ಲಿ ತರುಣ್ ಬಿಟ್ಟರೆ ಮಾಸ್ತಿ ಮತ್ತು ಜಡೇಶ್ ಅಗೇನ್ ಕಾಂಬಿನೇಷನಲ್ಲಿ ಇಲ್ಲಿ ವರ್ಕ್ ಮಾಡಿರೋಂಥ ವಿಷಯ ರೈಟಿಂಗ್ ವಿಚಾರಕ್ಕೆ. ಆ ಬಿಗಿನಿಂಗ್ ಅವರು ಟ್ರೈಲರಲ್ಲಿ ಹಾಕಿರೋಂಥ ಅದು ಒಂದು ಅದು 2 ಸಾಲು ಸಾಕು ಈ ಸಿನಿಮಾದ ತಾತ್ಪರ್ಯ ಹೇಳೋದಕ್ಕೆ, ಅಥವಾ ಈ ಸಿನಿಮಾದ ಶಕ್ತಿ ಏನು ಅಂತ ಗೊತ್ತಾಗೋದಕ್ಕೆ. ಮೇ ಬಿ ಸಾಕಷ್ಟು ಪ್ರಶ್ನೆಗಳಲ್ಲಿ, ಆಮೇಲೆ ರೀಸೆಂಟ್ಲಿ ಈ ಥರ ಟ್ರೈಲರ್ ಕಟ್ ಮಾಡಿರೋದು ನಾನು ನೋಡೇ ಇಲ್ಲ ಕನ್ನಡದಲ್ಲಿ. ಅಂದರೆ ಈ ಥರದ ನೆಲದ ಕಥೆಗಳನ್ನು, ಸೊಗಡು ಭರಿತವಾದಂಥ ಸಿನಿಮಾಗಳನ್ನು ಇಷ್ಟು ಮಾಸಿಫೈ ಆಗಿ ಪ್ರೆಸೆಂಟ್ ಮಾಡೋದು ರೀಸೆಂಟಾಗಿ ನಾನು ನೋಡಿಲ್ಲ. ಸೊ ಈ ಒಂದು ಕಂಟೆಂಟು ಅಷ್ಟರ ಮಟ್ಟಿಗೆ ಎಕ್ಸೈಟ್ ಮಾಡಿದೆ. ನನ್ನ ಇಷ್ಟು ಮಾತಾಡಿಸ್ತಾ ಇದೆ ಅಂದರೆ ಆ ಕಂಟೆಂಟಿಂದ ಮಾತ್ರ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ನಾನೇನು ಸುಮಾರು 23 ಸಲ ಈ ಟ್ರೈಲರ್ನ ನೋಡ್ಬಿಟ್ಟಿದ್ದೀನಿ. ಅಂದರೆ ಇದ್ರ ಬಗ್ಗೆ ಇನ್ನೇನು ಮಾತಾಡಬೇಕು ಅಂತ ನಂಗೆ ಗೊತ್ತಿಲ್ಲ. 23ನೇ ತಾರೀಕು ಸಿನಿಮಾ ಬರ್ತಾ ಇದೆ. ನಾವೆಲ್ಲರೂ ಸಿನಿಮಾ ನೋಡೋಣ, ಸಿನಿಮಾಗೆ ಬನ್ನಿ, ಸಿನಿಮಾನ ಸಂಭ್ರಮಿಸಿ. ಕನ್ನಡದಲ್ಲಿ ಈ ಥರದ ಕಂಟೆಂಟ್ಗಳು ಬೇಕು. ಮತ್ತು ನಮ್ಮಲ್ಲಿ ತುಂಬ ದೊಡ್ಡ ಶ್ರೀಮಂತಿಕೆಯುತ ಸಾಹಿತ್ಯ ಭಂಡಾರ ಇದೆ. ಸಿನಿಮಾಗಾಗುವಂಥ ಕಥೆಗಳು, ಆಶಯಗಳು ಆ ಸಾಹಿತ್ಯದಲ್ಲಿ ಅಡಗಿದೆ. ಅದನ್ನು ಕೆಣಕಿ, ಅದನ್ನು ತಗೊಂಬಂದು ಈ ರೀತಿಯಾದಂಥ ಸಿನಿಮಾಗಳನ್ನು ಮಾಡಿ, ಈ ರೀತಿಯಾದಂಥ ಸಿನಿಮಾಗಳನ್ನು ನಿರ್ಮಾಣ ಮಾಡುವಂತಹವರ ಸಂಖ್ಯೆ ಹೆಚ್ಚಾಗಲಿ, ಅಂದರೆ ಮೇಕಿಂಗ್ ಮಾಡುವಂಥ ಅವರ ಸಂಖ್ಯೆ ಹೆಚ್ಚಾಗಲಿ, ನಿರ್ದೇಶಕರ ಸಂಖ್ಯೆ ಹೆಚ್ಚಾಗಲಿ. ಈ ಥರದ ಸಿನಿಮಾಗಳನ್ನು ದೊಡ್ಡ ಕಲಾವಿದರು ಆಯ್ಕೆ ಮಾಡಿಕೊಂಡು ಸಿನಿಮಾಗಳನ್ನ ಮಾಡಲಿ ಅನ್ನೋದೇ ನಮ್ಮ ಆಶಯ ಕೂಡ. 23ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಎಲ್ಲರೂ ತಪ್ಪದೆ ಥಿಯೇಟ್ರ್ನಲ್ಲಿ ಈ ಸಿನಿಮಾ ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಸ್ಟ್. ಆ್ಯಂಡ್ ಇದು ಬರೀ ಸಿನಿಮಾ ಅಲ್ಲ, ಅಥವಾ ಬರೀ ರಂಜನೆಗೆ ಮಾತ್ರ ಅಲ್ಲ, ಸಿನಿಮಾ ರಂಜನೆಗೂ ಮೀರಿದಂಥ ವಿಷಯ ಈ ಸಿನಿಮಾದಲ್ಲಿ ಇರುವಂತೆ ಕಾಣಿಸ್ತಾ ಇದೆ. ಸೊ ಇದಿಷ್ಟು ಹೇಳ್ಬೋದು. ಲ್ಯಾಂಡ್ ಲಾರ್ಡ್ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಿದೆ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ನಮಸ್ಕಾರ.